ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ, ಇವತ್ತು ನಾಷ್ಟಕ್ಕೆ ನಾನು ಏನು ಮಾಡೇನಿ ಅಂತಂದ್ರೆ ಮೊಸರು ಅವಲಕ್ಕಿನ ಮಾಡೇನಿ. ಯಾವ ರೀತಿ ಮಾಡ್ಯಾನಂತ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಬರ್ರಿ ನಿಮಗೆ. ಫ್ರೆಂಡ್ಸ್, ನಾವು ಇವತ್ತು ಹೊಲಕ್ಕೆ ಹೊಂಟಿದ್ವಿ. ಹೀಗಾಗಿ ಅರ್ಜೆಂಟಾಗಿ ನಾಷ್ಟಕ್ಕೆ ಬ್ಯಾಸ್ಗೆ ಒಂದಲ್ಲ, ಹೀಗಾಗಿ ಉಪ್ಪಿಟ್ಟು ಒಗ್ಗರಣೆ ಅವಲಕ್ಕಿ ತಿನ್ನೋಕೆ ಇಷ್ಟ ಆಗಂಗಿಲ್ಲ ಅಂತೇಳಿ ಮೊಸರು ಅವಲಕ್ಕಿನ ಮಾಡೇನಿ. ಅದು ವಿಡಿಯೋ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿದ್ದೇ ಇರ್ತೈತಿ. ಆದ್ರೂ ನಾನು ಯಾವ ರೀತಿ ಮಾಡೇನಿ ಅಂತೇಳಿ ನಿಮ್ಗೆ ಶೇರ್ ಮಾಡ್ಕೊತೀನಿ. ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಮೊಸರು ಅವಲಕ್ಕಿ ಮಾಡೋಕೆ ಅಂತೇಳಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡನಿ. ಯಾವ ರೀತಿ ಮಾಡೋದು, ಎಣ್ಣೆ ಕಾಯಿಸ್ಕೊಂಡ ಮೊಸರು ಅವಲಕ್ಕಿ ಅಲ್ಲ, ಅದನ್ನು ಒಗ್ಗರಣೆನ ಹಾಕೊಂಡ್ಬಿಡೋಣ. ಫ್ರೆಂಡ್ಸ್, ಒಗ್ಗರಣೆ ಅಂತಂದ್ರೆ ಇದಕ್ಕೇನು ಉಪ್ಪು ಖಾರ ಎಲ್ಲ ಇದ್ರಾಗ ಹಾಕಂಗಿಲ್ಲ. ಜಸ್ಟ್ ಅವಲಕ್ಕಿಗೆ ಒಗ್ಗರಣೆ ಇಷ್ಟ ಹಾಕೋದು, ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವು ಅಷ್ಟೇ. ಫ್ರೆಂಡ್ಸ್, ಕಾದ ಎಣ್ಣೆ ಒಳಗೆ ಸ್ವಲ್ಪ ಸಾಸಿವೆನ ಹಾಕೊಂಬಂದ್ಬಿಡೋಣ. ಅವು ಚಿಟಪಟ ಅನ್ನಲಿ. ಅಂದಿಂದ ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಇದ್ರೆ ಹಾಕ್ಬೋದು. ಸದ್ಯಕ್ಕೆ ನನ್ನಂತಕ್ಕೆ ಉದ್ದಿನಬೇಳೆ ಖಾಲಿಯಾಗ್ಯಾವ. ನೀವು ಬೇಕಾದ್ರೆ ಇದ್ರೆ ಹಾಕ್ಬೇಕು, ಅಂದ್ರೆ ಬರೀ ಮಸ್ತ್ ಫ್ರೆಂಡ್ಸ್. ಇಲ್ಲಾಂದ್ರೆ ಗೋಡಂಬಿನೂ ಹಾಕ್ಬೋದು. ಫ್ರೆಂಡ್ಸ್, ಒಣಮೆಣಸಿನ್ಕಾಯಿನೂ ಹಾಕೋಬೇಕು. ಆಮೇಲೆ ಕರಿಬೇವು ಹಾಕೋತೇನೆ ನೋಡ್ರಿ. ಕೊತ್ತಂಬರಿ ಇರ್ಬೇಕಾಗಿತ್ತು ಫ್ರೆಂಡ್ಸ್. ಕೊತ್ತಂಬರಿ ಒಂದು ಕಲೆ ಇರ್ಬೇಕು ನಮ್ಮ ಕಡೆ. ಈಗ ಸಿಗೋದು ಕಡಿಮೆ. ಇದು ಆರ್ಲಿ ಒಗ್ಗರಣೆ. ಫ್ರೆಂಡ್ಸ್, ಒಗ್ಗರಣೆ ಯಾರೈತಲ್ಲ, ಒಂದು ಬೌಲ ಅವಲಕ್ಕಿ ತೊಗೊಳನ್ ನೋಡ್ರಿ. ಮೊದಲು ಇದನ್ನು ಅವಲಕ್ಕಿನ ಇದಕ್ಕೆ ಹಾಕೊಂಬಿಡೋಣ್ರಿ. ಅವಲಕ್ಕಿ ಇದಕ್ಕೆ ಹಾಕ್ಕೊಂಡೆ ಒಂದು ಗ್ಲಾಸಷ್ಟು ಮೊಸರು ಹೋಗ್ಬೋದು ಇದಕ್ಕೆ. ಅದಕ್ಕೆ ಹಸಿ ಉಳ್ಳಾಗಡ್ಡಿ, ಆಮೇಲೆ ಹಸಿ ಮೆಣ್ಸಿನ್ಕಾಯಿನ ಹಾಕೊಂಬಿಡೋಣ. ಸ್ವಲ್ಪ ಹಾಕ್ಕೊಂಡ್ರೆ ಅತಿ ಜಾಸ್ತಿ ಆದ್ರೂ ಕರೆಕ್ಟ್ ಆಗಂಗಿಲ್ಲ. ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ಳೋಣ ಫ್ರೆಂಡ್ಸ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಫ್ರೆಂಡ್ಸ. ಇದು ನಮಗೆ ಚಂದಂಗೆ ಮಿಕ್ಸ್ ಕೊಟ್ಬಿಡೋಣ್ರಿ. ಇದಕ್ಕೆ ಇವಾಗ ಮೊಸರು ಹಾಕೊಂಡ್ಬಿಡೋಣ. ಫ್ರೆಂಡ್ಸ್, ಒಂದು ಗಿಂಡಿಯಷ್ಟು ಮೊಸರು ಐತೆ ನೋಡ್ರಿ. ಇದನ್ನ ಇದಕ್ಕೆ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಇದನ್ನು ಹಿಂಗೆ ಒಂದು ಚಂದ, ಅದಕ್ಕೆ ಇನ್ನೂ ಮೊಸರು ಕಡಿಮೆ ಆಕತಿ, ಇನ್ನೂ ಸ್ವಲ್ಪ ಹಾಕೊಂಡ್ಬಿಡೋಣ. ಫ್ರೆಂಡ್ಸ್, ಇನ್ನಂತರೂ ಬೇಸಿಗೆ ಎಲ್ಲ ತಂಪಾಗಿ ಏನಾರ ಬೇಕು ಅನ್ನಿಸ್ತತಿ. ಅದಕ್ಕೆ ಮಧ್ಯಾಹ್ನ ಮೊಸರನ್ನ ಈ ಟೈಪ್ ಮೊಸರು ಅವಲಕ್ಕಿ ಮಾಡ್ಕೊಂಡು ತಿಂದ್ರೆ ಹೊಟ್ಟೆಗೂ ಹಿತ ಆಕತ್ರಿ, ನಾಲ್ಗಿಗೂ ರುಚಿ ಇರ್ತೈತಿ. ಅದಕ್ಕೆ ಬೇಸಿಗೆ ಸಲುವಾಗಿ ನಾಷ್ಟಕ್ಕೆ ಹಿಂಗೆ ಸಿಂಪಲ್ಲಾಗಿ ಏನಾರ ಮಾಡ್ಕೊಳ್ಳೋದು ಬೆಸ್ಟ್ ರೀ. ಇದ್ರ ಜೊತೆ ಶೇಂಗಾ ಚಟ್ನಿ ಹಾಕ್ಕೊಂಡು ತಿನ್ಬೇಕು. ಇನ್ನೂ ಸ್ವಲ್ಪ ಮೊಸರು ಜಾಸ್ತಿ ಹಾಕ್ಕೋಬೇಕು ರೀ. ಫ್ರೆಂಡ್ಸ್, ನೆಕ್ಸ್ಟ್ ನಾನು ಇದೊಂದು ಚೀಲ ಕಟ್ ಮಾಡ್ಕೊಂಡಿದ್ದೆ. ಅಂದ್ರೆ ಬ್ಲೌಸ್ ಪೀಸ್ ಒಳಗೆ ಚೀಲ ಹೊಲಿದು ಯಾವ ರೀತಿ ಹೊಲಿದು ಅಂತ ನಾನು ವಿಡಿಯೋ ಮಾಡ್ಕೊಂಡಿರಲಿಲ್ಲ. ನಮ್ಮ ಗೌರೀಶ ಮಾಡ್ಕೊಂಡ ನೋಡ್ರಿ. ಇದಷ್ಟು ಹೊಲದ್ರಾತಂತೇಳಿ ಹೊಲ್ಯಾಕತ್ತಿದ್ದೆ. ಒಳಗೆ ಅದು ಅಂದ್ರೆ ಅಕ್ಕಿ ಪಾಕೆಟ್ ಇರ್ತಾವಲ್ಲ ಅವು, ಮತ್ತು ಬ್ಲೌಸ್ ಪೀಸ್, ಮತ್ತು ಒಳಗೊಂದು ಬ್ಲೌಸ್ ಪೀಸ್, 3 ಅರ್ಬಿ ಹಾಕಿ ಹೊಲ್ಯಾಕತ್ತಾನೆ. ಅದು ಹೆಂಗಾಗೈತೆ ಅಂತ 2 ಚೀಲನ ಹೊಲ್ದೆ ನೋಡ್ರಿ. ಇದು ಈ ಥರ ಆಗೈತಿ. ಇದು ಇಲ್ಲೇ ಮನ್ಯಾಗ ಏನಾರ ತರ್ಸಾಕ ಮಾಡಾಕ ಅಂಥೇಳಿ ಅಂಗಡಿಗೆ ಹೊಲದೆ. ಈ ಟೈಪ್ ಆಗೈತಿ ಇದೊಂದು ಸೀರೆ ಬ್ಲೌಸಿಂದ ಫ್ರೆಂಡ್ಸ್. ಇದನ್ನು ಹೊಲಿಬೇಕಾರೆ ಸ್ವಲ್ಪ ನಂಗೆ ಅಂದ್ರೆ ಫಸ್ಟ್ ಟೈಮ್ ಒಂದು ಹೊಲ್ಯಾಕತ್ತಿದ್ನಲ್ಲ, ಹೆಂಗೆ ಹೊಲಿಬೇಕು ಅನ್ನೋಂಥದ್ದು ಐಡಿಯಾ ಆಗಲಿಲ್ಲ. ಸ್ವಲ್ಪ ಉದ್ದ ಜಾಸ್ತಿನೂ ಆಗೈತಿ. ಆಮೇಲೆ ಇದು ಎಳೆ ಕೀಳೋದ್ರಿಂದ ಸ್ವಲ್ಪ ಮುದುಡಿನೂ ಆತಿದೆ. ಅದು ನೀಟ್ ಬಂತು ನೋಡ್ರಿ ಫ್ರೆಂಡ್ಸ್. ಇದು ಒಂದು ಸೈಡಾಗ ಕರೆಕ್ಟಾಗಿ ಬಂದೈತಿ. ಇದು ಒಂದು ಸೈಡ್ ಮಾತ್ರ ಇಷ್ಟು ಬಂತು, ಇದು ಹಿಂಗೆ ಮುದುಡಿ. ಆಮೇಲೆ ಚೀಲ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ರೀ ಫ್ರೆಂಡ್ಸ್. ಹಿಂಗೆ ಇದನ್ನು ಕ್ಲಿಯರಾಗಿ ವಿಡಿಯೋನ ತೋರ್ಸೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಇನ್ನೊಂದು ಹೊಲಿತಿರ್ತೇನಲ್ಲ ಅದನ್ನು ತೋರಿಸ್ತೇನೆ ರೀ ನಿಮಗೆ. ಈ ಥರ ಕಾಣಿಸತ್ತ ನೋಡ್ರಿ ಫ್ರೆಂಡ್ಸ್. ನಮ್ಮ ಸ್ನೇಹ ಹಿಡ್ಕೊಳಕತ್ತಲ್ಲ ನೋಡೋದನ್ನು. ಫ್ರೆಂಡ್ಸ್, ನಮ್ಮ ಪದ್ದು ಬಂದಿದ್ಲು. ನಮ್ಮ ಪದ್ದು ಏನೋ ಸ್ಕೂಲ್ಗೆ ಹೋಗುವಾಗ ಈ ಟೈಪ್ ಕಟ್ಕೊತಿದ್ಲಂತ. ಅಂದ್ರೆ ಆಕೆಗೆ ರಿಬ್ಬನ್ ಕಟ್ಕೋಕೆ ಬರ್ತಿರ್ಕಿಲ್ಲಂತ. ಅದ್ರ ಸಲುವಾಗಿ ಕೈ ಒಳಗನ ಈ ಟೈಪ್ ತೋರ್ಸಾತಾಳ ನೋಡ್ರಿ. ಈ ಟೈಪ್ ಹೂರನ್ನ ರೆಡಿ ಮಾಡಿ ಜಸ್ಟ್ ಜಡಿ ಹಾಕ್ಕೊಂಡು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡ್ರು ಮೇಲೆ ಸ್ವಲ್ಪ ತೋರಿಸ್ತಾಳಾಕಿ ನಿಮ್ಗೆ ಅದು ಮುಗಿದಿಂದ.
ಅದನ್ನು ಇನ್ನೇ ಕಟ್ಕೊತಿದ್ಲಂತ. ಅದನ್ನ ಹೇಳಿದ್ಲು ನಮ್ಮ ಅಂಜು ಅದಕ್ಕೆ ಪದ್ದು ಅಂಟಿ ಬಂದಾಳ ಇದನ್ನು ರೆಡಿ ಮಾಡಿಸ್ಕೊ ಅಂತೇಳಿ ಹೇಳಿದ್ಲು ನಮ್ಮ ಸವಿತಾಗ. ಅದಕ್ಕಾಕಿ ನಮ್ಮ ಸವಿತಾ ಹೋಗೋದು ಅರ್ಜೆಂಟ್ ಐತಂತಂದ್ರು ಬಂದು ಕಟ್ಟಿಸ್ಕೊಂಡು ನೋಡ್ರಿ ನಮ್ಮ ಪದ್ದನ ಕಡೆ ಯಾವ ಥರ ಮಾಡತ್ತಾಳ ನೋಡ್ರಿ ಅದನ್ನು. ಎಷ್ಟು ಚಂದ ಅನಿಸ್ತತಿ, ಹೂವು ಮಸ್ತ್ ಕಾಣ್ಸಾಕತ್ತಿತ್ತು. ಈ ಥರ ಬಟ್ಟೆ ಕಟ್ತಾಳೆ ನೋಡ್ರಿ. ಅದೇನು ಮಾಡಂಗಿಲ್ಲಕಿ ಆ ಕಡೆ ಈ ಕಡೆ ಬಟ್ಟೆಗೆ ಸ್ವಲ್ಪ ಹೆಣ್ದಂಗೆ ಮಾಡ್ತಾಳೆ. ಆಮೇಲೆ ನಡುವೆ 2 ಗಂಟೆ ಹಾಕಿ ಸ್ವಲ್ಪ ಅತ್ತಾಗಿತ್ತಾಗ ರಿಬ್ಬನ್ ಬಿಡ್ತಾಳೆ. ಅಂದ್ರೆ ಹೆಳೆಲ್ಲಿ ಹಾಕೊಂಡಿರ್ತೇವಲ್ಲ ಅಲ್ಲೇ ಕಟ್ಕೊಂಡ್ಬಿಟ್ರೆ ಅದು ಒಂಥರ ರೆಡಿ ಬ್ಯಾಂಡ್ ಹಾಕೊಂಡಂಗೆ ಆಗ್ಬಿಡ್ತೈತೆ ನೋಡ್ರಿ ಫ್ರೆಂಡ್ಸ್. ತೋರಿಸ್ತಾಳೆ ನೋಡ್ರಿ. ಈಗ ಭಾಳ ಇದು ಸ್ಕೂಲ್ ಮಕ್ಕಳಿಗೆಲ್ಲ ಅರ್ಜೆಂಟ್ ಇದ್ದಾಗ ಕಳ್ಸೋಕೆ ಭಾಳ ಈಸಿ ಮೆಥಡ್ ನೋಡ್ರಿ. ನೀವು ಟ್ರೈ ಮಾಡಿರಿ, ಹೆಂಗಾತಂಥೇಳಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನಂಗಂತೂ ಭಾಳ ಇಷ್ಟ ಆಯ್ತು ರೀ ಇದು. ಅಂದ್ರೆ ನಮ್ಮ ಮನೆ ಕಡೆ ಇರುವಂಥ ಹುಡುಗಿಯರೆಲ್ಲ ಭಾಳ ಇಷ್ಟಪಟ್ಟು ಇದನ್ನು. ಆಲ್ಮೋಸ್ಟ್ ಅವ್ರು ಎಲ್ಲರೂ ನೋಡಕತ್ತಿದ್ರು ನೋಡಿ ಇದನ್ನ ಈಗ ಹೆಂಗೆ ಕಟ್ತಾಳ ಅಂಥೇಳಿ. ಇಂಥ ಐಡಿಯಾ ಎಲ್ಲ ಸ್ಕೂಲ್ ಡೇಸ್ ಒಳಗೆ ಭಾರಿ ಬರ್ತಿರ್ತಾವೆ ನೋಡ್ರಿ, ಯಾವ ರೀತಿ ಕಟ್ಕೋದು ಯಾವ ರೀತಿ ಅಂಥೇಳಿ. ಅದನ್ನ ಒಂದೊಂದು ಬಿಡಿಯಾಗಿ ತಗೊಂಡು ಹೂವೆಲ್ಲ ಅರಳಿಸ್ಬೇಕು ರೀ ಅವನ್ನ. ಅಂದ್ರೆ ಎಲ್ಲ ರಿಬ್ಬನ್ನ ನಿಗಿಸ್ಬೇಕು ಅದನ್ನು. ಅಂದ್ರೆ ಸೇಮ್ ಡಿಕ್ಟು ಒಂದು ರೋಸ್ ಇಟ್ಕೊಂಡಾರೇನೋ ಅಂತ ಆ ಟೈಪ್ ಕಾಣಿಸ್ತದ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ಕಾಣಕ್ಕದ ನೋಡ್ರಿ. ಈ ಥರ ಹಾಕಿ ಕಟ್ಬೋದು ನೋಡ್ರಿ ಯಾವ ರೀತಿ ಮಾಡಿದ್ಲು ಅಂತ ಹೇಳಿ. ಫ್ರೆಂಡ್ಸ್, ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.